ಹಾಯ್ ಫ್ರೆಂಡ್ಸ್, ರೇಖಾ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೊಟ್ಟೆ ಸಾಂಬಾರು ಈ ರೀತಿಯೂ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. 4 ಮೊಟ್ಟೆ ಅಥವಾ 6 ಮೊಟ್ಟೆನಾದರೂ ತಗೋಬೋದು. ಇದು ಫ್ರೈ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಒಂದು, ಟೊಮೊಟೊ ಒಂದು, ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ರುಬ್ಕೊಳ್ಳೋಕೆ ನೋಡ್ಕೊಳ್ಳೋಣ. ಒಂದು ದೊಡ್ಡ ಜಾಮೂನ್ ಬೌಲ್ ತುಂಬ ಕಾಯಿ ತುರಿ ತೊಗೊಂಡಿದ್ದೀನಿ, ಹಾಕೋತಾ ಇದ್ದೀನಿ. 2 ಇಂಚು ಚಕ್ಕೆ, 5 ಲವಂಗ, ಗಸಗಸೆ 1 ಸ್ಪೂನು, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಶುಂಠಿ 2 ಇಂಚು, ಈರುಳ್ಳಿ ಒಂದು ಸ್ವಲ್ಪ, ಅರಿಶಿನದ ಪುಡಿ ಅರ್ಧ ಸ್ಪೂನು, ಖಾರ ನಾವು ತಿಂಡಿ ತಿಂತೀವಲ್ಲ ಆ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಳ್ಳಿ ಖಾರದ ಪುಡಿನ. ಖಾರದ ಪುಡಿ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಗೋಡಂಬಿ 10, ಬೆಳ್ಳುಳ್ಳಿ 1 ಉಂಡೆ. ಇಷ್ಟು ನೈಸಾಗಿ ರುಬ್ಕೊಂಡಷ್ಟು ನಮಗೆ ಸಾಂಬಾರು ಚೆನ್ನಾಗಿ ಬರುತ್ತೆ. ನೈಸಾಗಿ ರುಬ್ಕೊಳ್ಳಿ ನೀರು ಹಾಕ್ಕೊಂಡು. ಈಗ ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು. ಒಂದು ದೊಡ್ಡ ಜಾಮೂನ್ ಬೌಲ್ ತುಂಬ ಎಣ್ಣೆ ತಗೊಳ್ಳಿ. ನಾವು ಎಣ್ಣೆ ಎಷ್ಟು ಚೆನ್ನಾಗಿ ಹಾಕಿರ್ತೀವಿ ಜಾಸ್ತಿ ಚೆನ್ನಾಗಿ ಬರುತ್ತೆ ಸಾಂಬಾರು. ನೋಡಿ ಬಿಸಿ ಆಗಿದೆ ಎಣ್ಣೆ. ಈರುಳ್ಳಿ ಹಾಕೊಳ್ಳೋಣ ಇವಾಗ. ಇದು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ. ಒಂದು ಈರುಳ್ಳಿ ತಗೊಂಡಿದ್ದೀನಿ ನಾನು. ಆಗಿದೆ. ಟೊಮೊಟೊ ಒಂದು ಸಣ್ಣ ಕಟ್ ಮಾಡಿರೋದು. ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗಿದೆ ನೋಡಿ. ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡು ಹಾಕೋಬೇಕು. ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೈ ಆಗಿದೆ. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ರುಬ್ಬಿರೋ ಖಾರ ಹಾಕೊಳ್ಳೋಣ ಈಗ ಮಸಾಲೆ ಎಲ್ಲನೂ. ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ. ಆಗಿದೆ ನೋಡಿ. ನೀರು ಹಾಕೊಳ್ಳೋಣ ಇವಾಗ. ಒಂದು 3 ಗ್ಲಾಸಷ್ಟು ನಾವು ನೀರು ಕುಡಿತೀವಲ್ಲ ಆ ಗ್ಲಾಸಲ್ಲಿ 3 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ನೋಡಿ ಆಗಿದೆ. ಈ ಅದಕ್ಕಿದ್ರೆ ಸಾಕು. ಕುದಿಯಕ್ಕೆ ಬಿಟ್ಬಿಡೋಣ ಇವಾಗ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರುಚಿಗೆ. ಕುದಿ ಬಂದಿದೆ ನೋಡಿ. ಕುದಿ ಬಂದಮೇಲೆ ನಾನು 5 ನಿಮಿಷ ಬೇಯಿಸ್ಕೊಂಡಿದ್ದೆ ನಾನು. ಮೊಟ್ಟೆ ಹಾಕೊಳ್ಳೋಣ ಇವಾಗ. ನಾನು 4 ಮೊಟ್ಟೆ ಹಾಕೋತಾ ಇದ್ದೀನಿ. 6 ಮೊಟ್ಟೆನೂ ಹಾಕೋಬಹುದು. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಇವಾಗ. ಪ್ಲೇಟ್ ಮುಚ್ಚೋಣ. ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ಪ್ಲೇಟ್ ಮುಚ್ಚಾದ್ಮೇಲೆ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ. ಆಗಿದೆ ನೋಡಿ. ಪ್ಲೇಟ್ ತೆಗ್ದಿದ್ದೀನಿ ನೋಡಿ. ಆಗಿದೆ, ರೆಡಿ ಆಗಿದೆ. ನಾನು ಮಾಡ್ದಂಗೆ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟಿಯಾಗಿರುತ್ತೆ. ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ಗೀ ರೈಸ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.